ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದ ಶ್ರೀ ಆಂಜನೇಯ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜಯಂತಿಯ ಮಂಗಳವಾರದಂದು ಪಾದಯಾತ್ರೆಯ ಮುಖಾಂತರ ಆಗಮಿಸಿದ ಜೆಡಿಎಸ್ ಪಕ್ಷದ ಮುಖಂಡರು ಶ್ರೀ ಆಂಜನೇಯನಿಗೆ ಪುಷ್ಪಲಂಕಾರ ಮತ್ತು ಸಂಕಲ್ಪ ಪೂಜೆ ನೆರವೇರಿಸಿ ಶ್ರೀ ಆಂಜನೇಯನ ಪಲ್ಲಕ್ಕಿ ಹೊರುವ ಮೂಲಕ ಶ್ರೀ ಹನುಮ ಮಾಲಾ ಧಾರಣೆ ದಿನದಂದು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ ಮತ್ತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸಮಿತಿಯ ಸದಸ್ಯರಾದ ಸಿವಿ ಚಂದ್ರಶೇಖರ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಸವರಾಜ, ಸ್ವಾಮಿ ಮಳೆಮಠ, ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕರವರು ಅಂಜನಾದ್ರಿ ಅಭಿವೃದ್ಧಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋನರೆಡ್ಡಿ, ಮಂಜುನಾಥ, ಶ್ರಾವಣ ಕುಮಾರ ರಾಯ್ಕರ್, ಶರಣಪ್ಪ, ರುದ್ರೇಶ ಡ್ಯಾಗಿ, ವಕೀಲಾರದ ಶ್ರೀಮತಿ ರಾಜೇಶ್ವರಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿ ಶ್ರೀ ಆಂಜನೇಯ ಬೆಟ್ಟದ ಪಾದುಗಟ್ಟಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ತಮ್ಮ ಐಡಿ ಕಾರ್ಡ್ ಅನ್ನ ತೋರಿಸ್ತಾರೆ. ತಮಗೆ ದಯಮಾಡಿ ಅವರಿಗೆ ಅವಕಾಶ ಮಾಡಿ ಕೊಡಬೇಕು. ಬಂದಂತ ಹನುಮ ಮಾಲಾಧಾರಿಗಳಿಗೆ ಸ್ನಾನ ಮಾಡಿ. ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ ಜಯ ಜಯ ರಾಮ, ಕೆಲಸ ಮಾಡುವವರು, ಕೆಲಸ ಮಾಡುವವರು, ಪೆಂಡಲ್ ಹಾಕುವವರು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜೈ ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಜೈ ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ, ಶ್ರೀರಾಮ ಜಯ ರಾಜ್ಯ ಮತ್ತು ವಿಶ್ವಾದ್ಯಂತ
ಹನುಮನ ಭಕ್ತರು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಬೆಟ್ಟಕ್ಕೆ ಲಕ್ಷೋಪವಾಗಿ ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಹನುಮನ ಕೃಪೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಬೆಟ್ಟ. ಇವತ್ತು ನಾವು ಎಷ್ಟು ಪುಣ್ಯವಂತರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಅಂದ್ರೆ ಇವತ್ತು ರಾಜ್ಯ ಮತ್ತು ವಿಶ್ವದಿಂದ ಜನ ಬರ್ತಾ ಇದ್ದಾರೆ. ಇವತ್ತು ಶ್ರೀರಾಮ ಬಂದಂತ ಸ್ಥಳ ಇದು, ಶಬರಿ ಇರುವಂತ ಸ್ಥಳ ಇದು. ಇವತ್ತು ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ನಾವಿದ್ದೀವಿ ಅಂದ್ರೆ ನಾವು ಪುಣ್ಯವಂತರು. ಇವತ್ತು ಲಕ್ಷೋಪಲಕ್ಷವಾಗಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಹನುಮನ ಪೂಜೆ ಮಾಡ್ತಾರೆ, ಪ್ರತಿಯೊಂದು ಮನೆಯಲ್ಲಿ ಶ್ರೀರಾಮನ ಪೂಜೆ ಮಾಡ್ತಾರೆ. ಇವತ್ತು ಅಯೋಧ್ಯೆ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅಂಜನಾದ್ರಿ ಬೆಟ್ಟ ಸಹ ಅದೇ ರೀತಿ ಅಭಿವೃದ್ಧಿ ಆಗಬೇಕಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇವತ್ತು ಯಾಕಪ್ಪ ಅಭಿವೃದ್ಧಿ ಆಗ್ಬೇಕಂದ್ರೆ ಇವತ್ತು ಇಷ್ಟೆಲ್ಲ ಯುವಕರು ಬಂದಿದ್ದಾರೆ, ಲಕ್ಷ ಜನ ಬಂದಿದ್ದಾರೆ. ಇವರಿಗೆ ಅನ್ನದಾಸವಾಗಬೇಕು, ಇವರಿಗೆ ಉಚಿತವಾಗಿ ಇರುವಂತ ವಸತಿ ವ್ಯವಸ್ಥೆ ಮಾಡಬೇಕು, ಇವರಿಗೆ ಕುಡಿಯುವ ವ್ಯವಸ್ಥೆ ಮಾಡಬೇಕು. ಇವತ್ತು ಮೇಲೆ ಹೋಗ್ಲಿಕ್ಕೆ ಇವತ್ತು 60-70 ವರ್ಷದ ಅನೇಕ ಅಕ್ಕ ತಂಗಿಯರು ಬರ್ತಾರೆ, ಮುದುಕರು ಬರ್ತಾರೆ. ಅವರಿಗೆ ರೂಪವೇ ತ್ವರಿತಗತಿಯಲ್ಲಿ ರಾಜ್ಯ ಸರ್ಕಾರ ಮಾಡ್ಬೇಕಂತ ನಾನು ಒತ್ತಾಯನ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇದು ನಮ್ಮ ಮನೆಗಾಗಲ್ಲ, ನಮ್ಮ ಕರ್ನಾಟಕದ ಜನತೆಗೆ ಹನುಮನ ಭಕ್ತರಿಗಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತೀನಿ. ಇವತ್ತು ಹನುಮ ಹುಟ್ಟಿದ ನಾಡಿನಲ್ಲಿ ಇವತ್ತು ಜಿಲ್ಲಾಡಳಿತ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದೆ, ಪೊಲೀಸ್ ವ್ಯವಸ್ಥೆ ಬಹಳ ಚೆನ್ನಾಗಿ, ಟ್ರಾಫಿಕ್ ವ್ಯವಸ್ಥೆ ಮಾಡಿದೆ. ಇವತ್ತು ಎಲ್ಲ ಭಾಗದಲ್ಲಿ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಜಿಲ್ಲಾಡಳಿತಕ್ಕೆ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ರೂಪವೇ ಆಗಬೇಕು. ಬಾಬಾ ವಿದ್ಯಾದಾಸ್ ಬಾಬಾ ಅವರು ಸತತ 30-40 ವರ್ಷಗಳ ಕಾಲ ಅವರ ಗುರುಗಳಿಂದ ಹಿಡಿದು ಆದಿಯಾಗಿ ಇವತ್ತು ಸಹ ಹಗಲು ರಾತ್ರಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಹ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪೂಜ್ಯ ಗುರುಗಳು ಇವತ್ತು ಹನುಮ ಹುಟ್ಟಿದ ನಾಡಿಗೆ ಲಕ್ಷ ಜನ ಬರಲಿ. ಸುಮಾರು ಇವತ್ತು 3-4 ಲಕ್ಷ ಜನಸಂಖ್ಯೆ ಬರ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ 10 ಲಕ್ಷ ಜನಸಂಖ್ಯೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹನುಮನ ಕೃಪೆ ತಮಗೆಲ್ಲರಿಗೂ ಆಗ್ಲಿ. ಮುಂದಿನ ಏಪ್ರಿಲ್ ನಲ್ಲಿ ಮಾನ್ಯ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಹೇಳ್ದಂಗೆ ಏಪ್ರಿಲ್ ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹನುಮನ ಭಕ್ತರ ಸಂಖ್ಯೆ ಬರುವ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಹನುಮ ಜಯಂತಿಯ ಶುಭಾಶಯಗಳನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಾನು ಒಂದು ಮಾತು ಹೇಮಲತಾ ನಾಯಕ್ ಅವರು MLC ಅವ್ರಿಗೆ ಮತ್ತು ನಮ್ಮ JDS ಪಕ್ಷದ ಕೋರ್ ಕಮಿಟಿಯ ಸದಸ್ಯರಾದ CV ಚಂದ್ರಶೇಖರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಳೆಮಠ ಸ್ವಾಮಿ ಅವರಿಗೆ, ಕೋನರ್ ರೆಡ್ಡಿ ಅವರಿಗೆ, ಮಂಜುನಾಥ್ ಅವರಿಗೆ, ಶ್ರಾವಣ್ ಅವರಿಗೆ, ಶರಣಪ್ಪ ಅವರಿಗೆ. ಆಂಜನೇಯನ ನಾಡು ಇವತ್ತು ಎಲ್ಲೆಲ್ಲಿ ನೋಡಿದ್ರೂ ಕೇಸರಿಮಯವಾಗಿದೆ. ಇವತ್ತು ನಾಡಿನ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಯುವಕರ ಸಮೂಹ, ಮಾಲಾದಿಗಳ ಸಮೂಹ ಇವತ್ತು ಬರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ನಿಜವಾಗ್ಲೂ ಇದು ಒಂದು ಈ ದೇಶದ ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಯಾಕಂದರೆ ಇವತ್ತಿನ ಯುವಕರು ಆಧ್ಯಾತ್ಮಿಕದ ಒಂದು ಅನುಭೂತಿಯಲ್ಲಿ ಸಾಗಿದ್ದಾರೆ. ಸನ್ಮಾರ್ಗದಲ್ಲಿ ಜೀವನ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ತಮಗೆ ಇದೊಂದು ಉದಾಹರಣೆ ಹೇಳಕ್ಕೆ ಬಯಸ್ತೇನೆ. ಅಂಥ ಯುವಕರು ಇವತ್ತು ಜಾಗೃತರಾಗಿದ್ದಾರೆ. ಆ ಯುವಕರು ಇವತ್ತು ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ಇವತ್ತು ಅವೆಲ್ಲರೂ ಕೂಡ ಪುನೀತರಾಗಬೇಕಂತ ಭಾವನೆ ಪ್ರತಿಯೊಬ್ಬರಲ್ಲಿ ಬರ್ತಾ ಇದೆ. ಇವತ್ತು ಎಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ಜಿಲ್ಲಾಡಳಿತ ಕೂಡ ಇಲ್ಲಿ ಸಾಕಷ್ಟು ಏನೊಂದು ಪೊಲೀಸ್ ವ್ಯವಸ್ಥೆ ಮತ್ತು ಇನ್ನೂ ಹಲವಾರು ಅಗತ್ಯ ಮೂಲ ಸೌಕರ್ಯ ಕೂಡ ಮಾಡಿದೆ. ಆದರೆ ಇವತ್ತಿನ ಈ ಜನಸಂಖ್ಯೆ, ಈ ಭಕ್ತರಿಗೆ ನೋಡಿದ್ರೆ ಇದು ಯಾವುದಕ್ಕೂ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರು ಏನು ಮುಂದಿನ ವರ್ಷ ಈ ಒಂದು ಜಾಗೃತ ಸ್ಥಾನಕ್ಕೆ ಬರುವಂತ ನಾವು ಕೇಳಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಅಯೋಧ್ಯೆಯಲ್ಲಿ ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮೂಲಭೂತ ಸೌಕರ್ಯವಂತ ಒಂದು ಪವಿತ್ರ ಕ್ಷೇತ್ರ ಆಗುತ್ತೆ. ನಾನು ಕೂಡ ಈ ವರ್ಷ ಮಾಲೆಯನ್ನು ಹಾಕಿದ್ದೇನೆ. ನಾನು ಬಹಳಷ್ಟು ವರ್ಷದಿಂದ ಮಾಲೆಯನ್ನು ಹಾಕಬೇಕಂತ ಬಯಕೆ ಇತ್ತು. ಆದರೆ ಅದಕ್ಕೆ ನಾವು ಅಂತೀವಿ, ಅದು ಸಮಯ ಬೇಕು. ಸಮಯ ನಮಗೆ ಕಾಯೋದಿಲ್ಲ. ಸಮಯ ಬಂದಾಗ ಮಾತ್ರ ನಾವು ಅದು ಸಿದ್ಧರಾಗ್ತೇವೆ. ನಾನು ಕೂಡ ಆಂಜನೇಯ ಈ ವರ್ಷ ಒಂದು ಮಾಲೆ ಹಾಕಬೇಕಂತ ಅವಕಾಶ ಕೊಟ್ಟಿದ್ದಾನೆ. ನಾನು ಕೂಡ ನನ್ನ ಜೀವನವರೆಗೂ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಮಾಲೆನ ಧರಿಸಿ ಆಂಜನೇಯ ಭಕ್ತರಾಗಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವೆಲ್ಲ ಬಂದಿದ್ದೀರಿ. ನಾನು ವಿನಂತಿ ಮಾಡ್ತಾ ಇದ್ದೆ, ಈಗಾಗಲೇ ಸಹೋದರಿ MLC ಅವರು ಸಾಕಷ್ಟು ಮಾತನಾಡಿದ್ದಾರೆ. ನಾನು ಕೇಳೋದಷ್ಟೇ, ಸಾಕಷ್ಟು ಜನ ಭಕ್ತಾದಿಗಳು ಬರ್ತೀರಿ, ತಾವು ಸಾವಧಾನವಾಗಿ ಶಾಂತಿಯಿಂದ ಭಕ್ತಿಯಿಂದ ಹೋಗಿ ಮಾರುತಿಯವರ ದರ್ಶನ ಮಾಡಿಕೊಂಡು, ಆಂಜನೇಯ ದರ್ಶನ ಮಾಡಿಕೊಂಡು ಸಾವಧಾನವಾಗಿ ತಾವು ಮತ್ತೆ ಕೆಳಗೆ ಬರ್ಬೇಕಂತ ಕೇಳ್ಕೊಳ್ತೀರಿ. ಮತ್ತು ನಮ್ಮ ರಾಜು ನಾಯಕ ಕೂಡ ಸಾಕಷ್ಟು ಇಲ್ಲಿನ ಒಂದು ಯುವಕರಿಗೆ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಈ ಅಂಜನಾದ್ರಿ ಪರ್ವತದಲ್ಲಿ ನಿಜವಾಗ್ಲೂ ಕೇಸರಿಮಯವಾಗಿದೆ. ಹನುಮ ಹುಟ್ಟಿದ ನಾಡು ಇವತ್ತು
ದೇಶದುದ್ದಗಲಕ್ಕೂ ಪ್ರಸಿದ್ಧವಾಗಿದೆ. ಅಂಜನಾದ್ರಿ ಅಂದ ತಕ್ಷಣ ಬರ್ತಕ್ಕಂಥದ್ದು ನೆನಪು ಇವತ್ತು ಕೊಪ್ಪಳ ಜಿಲ್ಲೆ ಮತ್ತು ಹಂಪಿ, ಗಂಗಾವತಿ ಅಂತ ಕೇಳ್ತಿದ್ರು. ಇವತ್ತು ಅಂಜನಾದ್ರಿಗೆ ದೇಶದ ಎಲ್ಲೆಲ್ಲಿಂದ ಕೂಡ ಬಸ್ಸಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ದಿನಂಪ್ರತಿ ನೋಡ್ತಾ ಇದ್ದೀವಿ. ಅದೇ ರೀತಿ ನಾನು ಕಳೆದ ಒಂದೂವರೆ 2 ತಿಂಗಳಿಂದ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಶೌಚಾಲಯಗಳು ಮತ್ತು ವಸತಿ ಗೃಹಗಳನ್ನು ನೋಡಿದಾಗ ಇನ್ನೂ ಡಿಸೆಂಬರಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಕ್ಕಂಥ ಕೆಲಸ ಇಲ್ಲಿ ಇಲಾಖೆಯಿಂದ ಆಗಿತ್ತು. ಅದು ಕೂಡ ನಾನು DC ಅವ್ರಿಗೆ, ಇಟ್ನಾಳ್ ಅವರಿಗೆ ಮಾತಾಡಿದೆ. ಅಲ್ಲಿವರೆಗೆ ಮುಗಿತದ ಅಂತ ನಿಜವಾಗ್ಲೂ ಅಲ್ಲಿವರೆಗೆ ಆಗಿಲ್ಲ. ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ಯುವಕರಿಗೆ ಸಾರ್ವಜನಿಕವಾಗಿ ಶೌಚಾಲಯಗಳು ಈ ಭಾಗದಲ್ಲೇ ಇದ್ದಾವೆ. ಅದಲ್ಲದೆ ಒಂದು ಕ್ಷೇತ್ರ ಪ್ರದಕ್ಷಿಣೆ, ಈ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಆಗ್ತಕ್ಕಂಥ ಕ್ಷೇತ್ರ ಪರಿಕ್ರಮದನ್ನು ಅದನ್ನು ಅರ್ಧಂಬರ್ಧ ಮಾಡಿದ್ದಾರೆ. ಅದನ್ನು ನಾನು ವೀಕ್ಷಣೆ ಮಾಡಿ ನೋಡಿದಾಗ ಅದ್ಯಾವುದೂ ಇವತ್ತು ಜಿಲ್ಲಾಡಳಿತ ಮಾಡಿಲ್ಲ. ಆದರೂ ಪಾಪ ಭಕ್ತಾದಿಗಳು ಯುವಕರು ಹೆಚ್ಚಾಗಿ ಇರೋದ್ರಿಂದ ನೀವು ಪಾದಯಾತ್ರೆ ಮೂಲಕ ಇಲ್ಲಿ ಬಂದಾಗ ನಿಮಗೆ ಕುಳಿತುಕೊಳ್ಳಲು ಒಂದು ವಿಶ್ರಮಿಸಬೇಕಾಯ್ತಂದರೆ ಗಿಡದ ನೆರಳೇ ಆಶಯ. ಅಂಥದ್ರಲ್ಲಿ ಇವತ್ತು ಮುಂದಿನ ಒಂದು ವರ್ಷದಲ್ಲಿ ಆ ಕೆಲಸಗಳು ಆಗ್ತವೆ ಅಂತ ಹೇಳ್ತೀನಿ. ಇವತ್ತಿನ ದಿನ ತಾವು ಸಾಗರೋಪಾದಿಯಲ್ಲಿ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಆಂಧ್ರದಿಂದ ಕೂಡ ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸದ್ಯ ಮಟ್ಟಿಗೆ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಅಂದರೆ ಬಸ್ಗಳಲ್ಲಿ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥ. ಕಳೆದ ಒಂದು ವಾರದಿಂದ 15 ದಿವಸದಿಂದ ನಾನು ಬಂದವಾಗ ನಿಜವಾಗ್ಲೂ ಉತ್ತರ ಭಾರತದಿಂದ ಟೂರ್ ಬಂದಿದ್ರು. 4 ಬಸ್ಗಳು ಬಂದಿದ್ದವು. ಅವರು ಇಲ್ಲಿ ಬಂದ ತಕ್ಷಣ ಇಲ್ಲಿ ನಿಂತು ಇಲ್ಲಿದ್ದ ಬಸ್ಗಳಲ್ಲೆಲ್ಲ ಆಟೋಗಳು ಖರೀದಿ ಮಾಡಿ ಆಟೋಗಳಲ್ಲಿ ಕುಂತ್ಕೊಂಡು ಎಲ್ಲ ಕ್ಷೇತ್ರ ದರ್ಶನ ಮಾಡ್ತಾರೆ. ಅದರಲ್ಲಿ ಅಂಜನಾದ್ರಿ ಬೆಟ್ಟ ಎತ್ತಬೇಕಾಯ್ತು ಅಂದರೆ ನಾವು ಮೊದಲು ಇಟ್ಟಿರ್ತಕ್ಕಂಥದ್ದು ರೋಪ್ ಕಾರ್, ಅದರದ್ದು ಎಲ್ಲ ನೀಲನಕ್ಷೆ ರೆಡಿಯಾಗಿದೆ. ದಯವಿಟ್ಟು ನಾವು ಇವತ್ತು ಜಿಲ್ಲಾಡಳಿತಕ್ಕೆ ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ವಯಸ್ಸಾದವರು ಮೇಲೆ ಹೋಗ್ಬೇಕಂತ ಇದೆ. ಈಗ ನನಗೆ ಮೇಲೆತ್ತಕ್ಕಾಗ್ತಾ ಇಲ್ಲ. ಅಂಥ ಒಂದು ವಯಸ್ಸಿದ್ದು ಆದಂಥವರಿಗೆ ಅಲ್ಲಿ ಮೇಲೆತ್ತಬೇಕಾಯ್ತು, ಹನುಮನ ದರ್ಶನ ಮಾಡಬೇಕು. ಆ ದರ್ಶನ ಮಾಡಿದ ಸಾಕ್ಷಾತ್ ರಾಮನ ಬಂಟ ನಾವು ಮಾರುತಿನ ದರ್ಶನ ಮಾಡ್ತೀವಿ ಅಂದರೆ ಪುಣ್ಯ ಬೇಕಿವತ್ತು. ಇಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಆಗ್ತದಂತ ತಮ್ಮಲ್ಲಿ ನಾನು ಹೇಳ್ತಾ, ಇವತ್ತು ಎಲ್ಲರೂ ಯುವಕರಿದ್ದೀರಿ, ಯಾರು ಅವಸರ ಮಾಡಬೇಡಿ, ನಿಧಾನವಾಗಿ ಹತ್ತಿ ನಿಧಾನವಾಗಿ ದರ್ಶನ ತಗೊಳ್ರಿ. ಇಲ್ಲಿ ಆದರೂ ಕಳೆದಕ್ಕಿಂತ ಈ ಸಲ ಪ್ರಸಾದದ ವ್ಯವಸ್ಥೆ ದಾರಿಗುಂಟ ಬರ್ತಾ ಇದ್ದಾಗ ನಮ್ಮ CV ಚಂದ್ರಶೇಖರ್ ಇರ್ತಕ್ಕಂಥ ಅಭಿಮಾನಿ ಬಳಗದವರು ಉಪವಾಸ ಇರ್ತಾರಲ್ಲ, ನಿಮಗೆ ಒಂದಿಷ್ಟು ತಿನ್ನೋದಕ್ಕೆ ಹಣ್ಣಿನ ಫಲಹಾರ ಕೂಡ ರೆಡಿ ಮಾಡಿದ್ದಾರೆ, ಪ್ರಸಾದ ಕೂಡ ರೆಡಿ ಮಾಡಿದ್ದಾರೆ. ಮಧ್ಯಾಹ್ನ ಮಾಡ್ತಿದ್ರೇನು ಅಂಥ ಒಂದು ವಾತಾವರಣ ಇವತ್ತಾಗಿದೆ. ಆದರೆ ಕಳೆದ ವರ್ಷ ಹಾಗಾಗಿರಲಿಲ್ಲ. ಈ ವರ್ಷ ಸ್ವಲ್ಪ ಉತ್ತಮ. ಮುಂದೊಂದು ದಿನ ಈಗೇನು ಶಬರಿಮಲೆ ಆಗ್ತದಲ್ಲ ಅದಕ್ಕಿಂತ ಎತ್ತರವಾಗಿ ಬೆಳಿತಾನೆ ನಮ್ಮ ಹನುಮ ಅಂತ ಹೇಳ್ತಾ ವಿಶ್ವಾದ್ಯಂತ ಹೊಂದಿದೆ. ಅದಕ್ಕೆ ತಕ್ಕಂತೆ ಕೂಡ ತ್ವರಿತಗತಿಯಲ್ಲಿ ಮತ್ತು ಶೀಘ್ರವಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು. ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಬೇಕು. ಈ ಸರಿ ಆಡಳಿತ ವ್ಯವಸ್ಥೆ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪೊಲೀಸ್ ವ್ಯವಸ್ಥೆ ಕೂಡ ತಮ್ಮ ಶಿಸ್ತುಬದ್ಧವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೂ ಇಮ್ಮಡಿಗೊಳ್ಬೇಕು. ಯಾಕಂದರೆ ಇವತ್ತು ಭಕ್ತಾದಿಗಳು ಬರ್ತಕ್ಕಂಥ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾ ಇದೆ. ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಇದೇ ಒಂದು ದೇವಸ್ಥಾನ ಇವತ್ತು ಉತ್ತರ ಭಾರತದಲ್ಲಿ ಇದ್ದಿದ್ರೆ ಅದರ ಬೆಳವಣಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಆಗ್ತಿತ್ತು. ಇದೇ ಒಂದು ದೇವಸ್ಥಾನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಿದ್ರು ಕೂಡ ಅದೇ ಅತ್ಯಂತ ತ್ವರಿತಗತಿಯಲ್ಲಿ ಆಗ್ತಿತ್ತು. ಆದರೆ ಇದು ಉತ್ತರ ಕರ್ನಾಟಕ ಅನ್ನುವ ದಿಸೆಯಲ್ಲಿ ಸ್ವಲ್ಪ ಇಲ್ಲಿ ನೆಗ್ಲಿಜೆನ್ಸ್ ಆಗ್ತಾ ಇದೆ. ಆದರೂ ಕೂಡ ಈಗ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ದಂಡನ್ನು ಗಮನಿಸಿ ಈ ಆಡಳಿತ ವರ್ಗ ಮತ್ತು ಸರ್ಕಾರಕ್ಕೆ ಹನುಮ ಭಕ್ತರ ಮತ್ತು ಎಲ್ಲ ಆಂಜನೇಯ ಅಭಿಮಾನಿಗಳ ಒಂದು ಪರವಾಗಿ ನಾನು ಏನು ಮನವಿ ಮಾಡ್ತೇನೆ ಅಂದರೆ, ಬರುವ ವರ್ಷದೊಳಗೆ ಈಗಾಗಲೇ ಹಲವಾರು ಅಭಿವೃದ್ಧಿಪರ ಕಾರ್ಯಗಳನ್ನು ಅಭಿವೃದ್ಧಿಪರ ಒಂದು ಕೆಲಸಗಳು ನಡೀತಾ ಇದೆ. ಆದರೆ ಅದು ಅತ್ಯಂತ ತ್ವರಿತಗತಿಯಲ್ಲಿ ಸ್ಪೀಡಾಗಿ ಆಗಬೇಕು. ಬರೋ ಹೊತ್ತಿಗೆ ವಸತಿ ಮತ್ತು ಒಂದು ಪ್ರಸಾದದ ವ್ಯವಸ್ಥೆ ಇವತ್ತು ಮೊದಲು ಭಕ್ತರಿಗೆ ಆಗಬೇಕು. ಯಾಕಂದರೆ ನೀರಿನ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಈ ಮೂಲಭೂತ ಸೌಕರ್ಯಗಳೆಲ್ಲ ಜನ ಸ್ವಲ್ಪ ಜರ್ಜರಿತರಾಗ್ತಿದ್ದಾರೆ. ಇಲ್ಲಿ ಬಂದವರೆಲ್ಲರೂ ಮೇನ್ ಕಂಪ್ಲೇಂಟ್ ಮಾಡೋದು ಅದೇನೆ.
ಯಾಕಂದರೆ ದೂರದಿಂದ ಬಂದಿರ್ತಾರೆ. ಇದು ಅಡವಿ, ಇಲ್ಲಿ ಏನೂ ಸಿಗಲ್ಲ, ದುಡ್ಡು ಕೊಟ್ಟರು ಸಿಗಂಗಿಲ್ಲ ವ್ಯವಸ್ಥೆ. ಅಂಥದ್ರಲ್ಲಿ ಸರ್ಕಾರ ನಿಂತ್ಕೊಂಡು ಇದು ಮಾಡಬೇಕು, ಮಾಡ್ತಾ ಇದ್ದಾರೆ. ಆದರೂ ಹೆಚ್ಚಿನ ಗತಿಯಲ್ಲಿ ಇನ್ನೂ ತ್ವರಿತಗತಿಯಲ್ಲಿ ಆಗಲಿ ಅಂತಂದು ಭಕ್ತಾನುಪರವಾಗಿ ಒಂದು ಮನವಿಯನ್ನು ಮಾಡುತ್ತಾ ಹನುಮ ಮಾಲಾಧಾರಿಗಳೇ, ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸುಸ್ವಾಗತ ಕರಿತೇನೆ. ಕಿಷ್ಕಿಂಧ ಕ್ಷೇತ್ರದ ಹನುಮ ಹುಟ್ಟಿದ ಈ ನಾಡಿನಲ್ಲಿ ಇವತ್ತು ಲಕ್ಷೋಪಾದಿಯಲ್ಲಿ ಅನೇಕ ಭಕ್ತರು ಗಂಗಾವತಿಗೆ ಬರ್ತಿದ್ದಾರೆ. ಗಂಗಾವತಿ ಪುಣ್ಯಕ್ಷೇತ್ರ ಕಿಷ್ಕಿಂಧ ಕ್ಷೇತ್ರಕ್ಕೆ ಎಲ್ಲ ರಾಷ್ಟ್ರದ ಎಲ್ಲ ಮೂಲೆಗಳಿಂದ, ಅಯೋಧ್ಯೆಯಿಂದ ಹಿಡಿದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡು ಎಲ್ಲ ಕಡೆಯಿಂದ ಈ ಭಾಗದಲ್ಲಿ ಇವತ್ತು ಹನುಮನ ಹುಟ್ಟಿದ ಈ ನಾಡಿಗೆ ಸಂದರ್ಶನ ಮತ್ತು ಹನುಮ ಮಾಲಾಧಾರಿಗಳಾಗಿ ಬರ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹನುಮ ನಾಡಿನ ಈ ಒಂದು ಸುಸ್ವಾಗತ ನಾನು ಕೋರುತ್ತಿದ್ದೇನೆ. ಬೆದರಿಗೆ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು, ಇಡೀ ಜಗತ್ತನ್ನೇ ಸಮೃದ್ಧಿಯಾಗಿ ನೋಡಿದಂಥ ರಾಷ್ಟ್ರ ಇರುವಾಗ ಈ ಸ್ಥಳ, ಇಲ್ಲಿ ಸ್ವತಃ ರಾಮನು ನಡೆದಾಡಿದ ಸ್ಥಳ, ಜೊತೆಗೆ ಹನುಮ ಹುಟ್ಟಿದ ಈ ಪವಿತ್ರ ಭೂಮಿ ಪಂಪಾ ಸರೋವರದ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದೇವೆ. ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸುಸ್ವಾಗತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮನೋಜಂ ಮಾರುತತಿಲವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಪುರುಷಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮನ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ನಾಡಿನ ಹೆಮ್ಮೆಯ ಧೀಮಂತ ಶ್ರೀ ಹನುಮಾನ್ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಇಂದು ಹನುಮ ಜಯಂತಿಯನ್ನು ಆಚರಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಕೋರುತ್ತಾ, ಇಂದು ಏನು ಹನುಮನ ಹುಟ್ಟಿದ ನಾಡು ಅಂಜನಾದ್ರಿ ಅಂದರೆ ನಮ್ಮ ಆನೆಗೊಂದಿಯ ಪರ್ವತ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತು ಗೌರವ ತರ್ತಕ್ಕಂಥ ವಿಷಯ ಆಗಿದೆ. ಮತ್ತೊಂದು ಬಹಳ ಖುಷಿ ಏನಪ್ಪ ಅಂದರೆ, ನಾವು ಇದೇ ತಪ್ಪಲಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಂದರೆ ಆನೆಗೊಂದಿಯಲ್ಲೇ ಹುಟ್ಟಿರ್ತಕ್ಕಂಥದ್ದು ನಮ್ದು ಯಾವುದೋ ಹಿಂದಿನ ಜನ್ಮದ ಸುಕೃತ ಅಂತ ಹೇಳಿ ಭಾವಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಅದ್ಭುತ. ಇದೇ ಒಂದು 10-12 ವರ್ಷಗಳ ಹಿಂದೆ ನಾನು ಹೀಗೆ ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ಅನ್ಕೋತಾ ಇದ್ದೆ, ಎಲ್ಲ ದೇವಸ್ಥಾನಗಳು ಅಂದರೆ ನಾವು ಕಂಡ ಹಾಗೆ ಪಂಪಾ ಸರೋವರ, ದುರ್ಗಾ ದೇವಸ್ಥಾನ, ಗವಿರಂಗನಾಥ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿಗೊಳ್ತಾ ಇದ್ವು, ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಆದರೆ ಅಂಜನಾದ್ರಿ ಬೆಟ್ಟ ಮಾತ್ರ ಹೀಗೆ ಇತ್ತು. ನಾವು ಪ್ರತಿದಿನ ಅಂದ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಹನುಮಾನ್ ಯಾವಾಗ ಉದಯುತ್ತೆ ಅಂತ. ಅದು ನನ್ನ ಕಣ್ಣು ಮುಂದೆನೇ ಇದು ನೋಡ್ತಾನೆ ಈ ರೀತಿ ವಿಜೃಂಭಣೆಯಿಂದ ವಿಜೃಂಭಿಸ್ತಕ್ಕಂಥದ್ದು ಬಹಳ ಖುಷಿಯ ತರ್ತಾ ಇದೆ. ಯಾಕೆಂದರೆ ಇದು ನಮ್ಮ ಆನೆಗೊಂದಿಯಲ್ಲಿರ್ತಕ್ಕಂಥದ್ದು ಮತ್ತೊಂದು ಬಹಳ ವಿಶೇಷ. ಇದು ನಾವು ಹಿಂದೆ ರಾಮಾಯಣದಲ್ಲಿ ಸಹ ಕಿಷ್ಕಿಂಧ ಅಂತ ಕರಿತೀವಿ. ಅತಿ ಪವಿತ್ರವಾಗಿರ್ತಕ್ಕಂಥ ಪುರಾಣವಾಗಿರ್ತಕ್ಕಂಥ ನಾಡಾಗಿದೆ. ಇಲ್ಲಿ ಬರ್ತಕ್ಕಂಥ ಇಡೀ ನಾಡಿನಾದ್ಯಂತ ಜನರು ಇವತ್ತು ನಾಳೆ ಎಲ್ಲ ಬರ್ತಾ ಇದ್ರೆ ಅವರೆಲ್ಲರೂ ಈ ಭಗವಂತನ ಕೃಪೆಗೆ ಪಾತ್ರರಾಗಲಿ, ಅವರ ಆಶೀರ್ವಾದ ಇವ್ರ ಮೇಲೆ ಸದಾ ಇರಲಿ, ಅವರ ಇಷ್ಟಾರ್ಥ ಕಾಮ್ಯಗಳು ಈಡೇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಹಾಗೆ ಆದಷ್ಟು ಬೇಗ ಮೋದಿಜಿಯವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಬೇಕು. ಮೊನ್ನೆ ತಾನೇ ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ರೀತಿಯಲ್ಲಿ ಹನುಮ ಚಾಲೀಸಿನ ಲಕ್ಷ ಪಠಣ ಈ ಭಾಗದಲ್ಲಿ ನಡಿಬೇಕು. ಈ ಭಾಗದ ಜನರು ಇನ್ನೂ ಸಮೃದ್ಧಿ ಭರಿತರಾಗಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಸರ್ವನಾಡಿನ ಸರ್ವರಿಗೂ ದತ್ತ ಜಯಂತಿ, ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ